ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯೋ ಲೇಟೆಸ್ಟ್ ಟಾಪಿಕ್. ಸೊ ನಾನು ಈ ದಿನ BComನ 3rd ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಈ ಪೇಪರ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಸೊ ಇದು ನಿಮಗೆ ಆಲ್ರೆಡಿ ಇದು ತುಂಬ ಹಳೆಯದು ಸಬ್ಜೆಕ್ಟೇ ಹೌದು, ಬಟ್ ನಿಮಗೆ SCP ಪೇಪರ್ SCPಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಪೇಪರ್ನ ರೆಡಿ ಮಾಡ್ತಾರೆ ಅಷ್ಟೇ. ಬಟ್ ನಿಮಗೆ ಈ ಏನು ಕ್ವಶನ್ ಪೇಪರ್ಸ್ ಇದ್ದಾವೆ, ಸುಮಾರು ಒಂದು 4 ಕ್ವಶನ್ ಪೇಪರ್ಸ್ ಇದ್ದಾವೆ. ಸೊ ಅಷ್ಟನ್ನು ಸಹ ನೀವು ನೋಡಿಕೊಂಡ್ರೆ ಆರಾಮಾಗಿ ಪಾಸ್ ಆಗ್ತೀರಾ. ಸೊ ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸುಮಾರು 4 ಪೇಪರ್ನು ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದನ್ನ ಯಾವ ಥರ ಬರಿಬೇಕು ಅಂತ ಹೇಳ್ತೀನಿ. ಸೊ ಇಷ್ಟು ನೀವು ಓದ್ಕೊಳ್ತಾ ಹೋದರೆ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಸೊ ಸುಮಾರು ನಿಮಗೆ ಅದು ಅವಾಗ ಫಸ್ಟ್ ಸೆಮ್ಮಲ್ಲಿ ಇದೆ, ನಿಮಗೆ ಈಗ 3rd ಸೆಮ್ಮಲ್ಲಿ ಬರ್ತಿದೆ. ಸಿಂಪಲ್ಲು ಅಷ್ಟೇ, ಇನ್ನೇನಿಲ್ಲ. 2009 ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಗೈಸ್. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲನೇದಾಗಿ ನಮಗೆ ಸೆಕ್ಷನ್ ಎನಲ್ಲಿ ಸೊ ನಮಗೆ 2 ಮಾರ್ಕ್ಸಿಗೆ ಸಂಬಂಧಪಟ್ಟ ಹಾಗೆ ಇರೋದಲ್ವಾ. ಸೊ 2 ಮಾರ್ಕ್ಸಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಕ್ವಶನ್ಸ್ ಇರ್ತಾವೋ ಅಷ್ಟು ಕ್ವಶನ್ಸು ಮೀನಿಂಗ್ನ ನಾವು ನೋಡ್ಕೊಬೇಕಾಗುತ್ತೆ. ಈ ಏನು 4 ಪೇಪರ್ ಹೇಳ್ತೀನಲ್ಲ, ಈ ಪೇಪರ್ಗಳನ್ನ ನೀವು ಕಂಪಲ್ಸರಿ ಬಿಡ್ದಂಗೆ ಎಲ್ಲ ಕ್ವಶನ್ಸ್ ಓದ್ಕೊಂಡ್ರೆ ನೀವು ಔಟ್ ಆಫ್ ಔಟ್ ಬೇಕಾದರೂ ನೀವು ರೀಚ್ ಆಗ್ಬೋದು. ಸೊ ಅದರಲ್ಲಿ ಮೊದಲನೇದಾಗಿ ನೋಡ್ಕೊತಾ ಹೋಗೋಣ. ಸೊ ನಾನು ಫಾಸ್ಟಾಗಿ ಹೇಳ್ಕೊತಾ ಹೋಗ್ತೀನಿ, ಯಾಕೆಂದರೆ 3 ಪೇಪರ್ ಇರೋ ಕಾರಣ ನಾನು ನಿಮಗೆ ನೋಡ್ಕೊಳ್ಳೋಣ. ಸೊ ಫಸ್ಟ್ನೇ ಕ್ವಶನ್ನು, ಗಿವ್ ದ ಮೀನಿಂಗ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಮೈಕ್ರೋ ಎನ್ವಿರಾನ್ಮೆಂಟಲ್ ಬಿಸ್ನೆಸ್ಸು? ಎಕ್ಸ್ಪ್ಯಾಂಡ್, FDI FII. ನೆಕ್ಸ್ಟು, ವಾಟ್ ಡು ಯು ಮೀನ್ ಬೈ ರೀಜನಲ್ ಇಂಟರ್ಗ್ರೇಷನ್ನು? ನೆಕ್ಸ್ಟು, ವಾಟ್ ಈಸ್ ದ ಟೋಪೋಗ್ರಫಿ? ಸೊ ನೆಕ್ಸ್ಟು, ವಾಟ್ ಈಸ್ ದ BPO? ನೆಕ್ಸ್ಟು, ವಾಟ್ ಡು ಯು ಮೀನ್ ಬೈ ಇನೋವೇಷನ್ನು? ವಾಟ್ ಈಸ್ ದ ನೇಷನ್ ಇನ್ಕಮ್ಮು? ನೆಕ್ಸ್ಟು, ವಾಟ್ ಈಸ್ ಡು ಯು ಮೀನ್ ಬೈ ಟ್ರೆಡಿಷನ್ನು? ನೆಕ್ಸ್ಟು, ವಿಚ್ ಈಸ್ ದ ಹಾಸ್ಟ್ ಕಂಟ್ರಿ? ನೆಕ್ಸ್ಟ್ ಕ್ವಶನ್, ವಾಟ್ ಡು ಯು ಮೀನ್ ಬೈ ಮಿಕ್ಸ್ಡ್ ಎಕಾನಮಿ? ನೆಕ್ಸ್ಟು, ವಾಟ್ ಈಸ್ ಮೆಂಟ್ ಬೈ ಫಿಸ್ಕಲ್ ಪಾಲಿಸಿ? ಇನ್ನು ನೆಕ್ಸ್ಟು ಸೆಕ್ಷನ್ ಬಿನಲ್ಲಿ, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಸ್ಟಡಿ ಆಫ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂದರೆ 5 ಮಾರ್ಕ್ಸಿಗೆ. ನೆಕ್ಸ್ಟ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ WTO ನ ಫಂಕ್ಷನ್ಗಳನ್ನ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಂತೆ. ನೆಕ್ಸ್ಟು, ಎಕ್ಸ್ಪ್ಲೈನ್ ದ ಇಂಪ್ಯಾಕ್ಟ್ ಆಫ್ ದ ಜಿಯೋಗ್ರಫಿಕಲ್ ಆ್ಯಂಡ್ ಕ್ಲೈಮೆಟಿಕ್ ಫ್ಯಾಕ್ಟರ್ಸ್ ಆನ್ ಬಿಸ್ನೆಸ್. ಸೊ ನೆಕ್ಸ್ಟು, ವಾಟ್ ಆರ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ ಟುವರ್ಡ್ ಗೌರ್ನಮೆಂಟ್? ಸೊ ಗೌರ್ನಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅದು ನೋಡ್ಕೊಬೇಕು. ನೆಕ್ಸ್ಟ್, ಹೌ ಡು ಸೋಷಿಯಲ್ ವ್ಯಾಲ್ಯೂ ಆ್ಯಂಡ್ ಕಸ್ಟಮ್ಸ್ ಅಫೆಕ್ಟ್ ಬಿಸ್ನೆಸಸ್ ಅಂತ ನೋಡೋದಾದರೆ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ 15 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ ಕೇಳಿದಾನಪ್ಪ ಅಂತ ನೋಡೋದಾದರೆ, ಸೊ ಡಿಸ್ಕಸ್ ದ ಮ್ಯಾಕ್ರೋ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆಫ್ ಬಿಸ್ನೆಸಸ್ ಆ್ಯಂಡ್ ದೇರ್ ಇಂಪ್ಯಾಕ್ಟ್ ಬಿಸ್ನೆಸ್. ಸೊ ಇದೊಂದು ಕ್ವಶನ್ ಕೇಳಿದ್ದಾನೆ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ವೇರಿಯಸ್ ಫ್ಯೂಚರ್ಸ್ ಆ್ಯಂಡ್ ಇಂಪ್ಯಾಕ್ಟ್ ಆಫ್ ಟೆಕ್ನಾಲಜಿ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ವೇರಿಯಸ್ ಸ್ಟ್ರಾಟಜೀಸ್ ಅಡಾಪ್ಟೆಡ್ ಬೈ ದ ಬಿಸ್ನೆಸಸ್. ಸೊ ಬಿಸ್ನೆಸ್ ಆರ್ಗನೈಸೇಷನ್ ಗ್ಲೋಬಲೈಸೇಷನ್. ನೆಕ್ಸ್ಟು, ವಾಟ್ ಡು ಯು ಮೀನ್ ಬೈ ಪ್ರೈವೇಟೈಸೇಷನ್ ಅಂದ್ರೇನು? ಸೊ ಮೀನಿಂಗ್ ಬರೀಬೇಕು. ಗಿವ್ ದ ಆರ್ಗ್ಯುಮೆಂಟ್ ಏನಿದೆ ಆ್ಯಂಡ್ ಅಗೇನ್ ಅಗೇನೆಸ್ಟ್ ಪ್ರೈವೇಟೈಸೇಷನ್ ಎರಡು ಬರೀಬೇಕು. ಇನ್ನು ನೆಕ್ಸ್ಟ್ ಕ್ವಶನ್, ಗೌರ್ನಮೆಂಟ್ ಶುಡ್ ಇಂಟರ್ಫೇರ್ ಇನ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಡಿಸ್ಕಸ್. ಗೌರ್ಮೆಂಟು ಬಿಸ್ನೆಸ್ ಆ್ಯಕ್ಟಿವಿಟಿಲಿ ಯಾಕೆ ಇಂಟರ್ಫಿಯರ್ ಆಗುತ್ತೆ ಅದನ್ನ ಡಿಸ್ಕಸ್ ಮಾಡಿ ಅಂತ ಹೇಳಿದ್ದಾನೆ. ಅದು ಒಂದು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್, ವೇಟ್ ಗೈಸ್. ಓಕೆ, ಸೊ ಇಲ್ಲೊಂದು ಕ್ವಶನ್, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕ್ವಶನ್ ಪೇಪರ್ ಇದೆಯಲ್ಲ, ಸೊ ಇದನ್ನು ನೋಡ್ಕೊಳ್ಳಿ. ಗಿವ್ ದ ಫಸ್ಟ್ನೇ ಅಂದರೆ 2 ಮಾರ್ಕ್ಸಿಗೆ ಗಿವ್ ದಮ್ ಇದು ಯಾವುದು ಸಂಬಂಧ 2011ಗೆ. ಓಕೆ, ಬೇಕಾದ್ರೆ ನೋಡ್ಕೊಬೋದು ನೋಡಿ. 2011ಗೆ ಸಂಬಂಧಪಟ್ಟ ಹಾಗೆ ಸೊ ನಮಗೆ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಬಂದಾಗ, ಗಿವ್ ದ ಪರ್ಪಸ್ ಆಫ್ ಬಿಸ್ನೆಸ್ಸು ಒಂದು ಕ್ವಶನ್. ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಮಿಷನ್ನು? ವಾಟ್ ಈಸ್ ಗ್ಲೋಬಲೈಸೇಷನ್ನು? ವಾಟ್ ಈಸ್ MNC? ವಾಟ್ ಈಸ್ ದ ಮೆಂಟ್ ಬೈ ಫ್ರಾಂಚೈಸಿ? ಡಿಫೈನ್ ಟೆಕ್ನಾಲಜಿ? ವಾಟ್ ಈಸ್ ದ TQM? ಡಿಫೈನ್ ಡೆವಲಪ್ಮೆಂಟ್ ಕಂಟ್ರಿ? ನೇಮ್ ದ 4 ನೇಚರ್ ರಿಸೋರ್ಸಸ್. ಇನ್ನು resources, list out of the instrument of monetary policy, what is the diversification, no, name for Indian MNCs.
ಇಂಡಿಯನ್ MNCs ಯಾವ್ಯಾವು ಇಲ್ಲಿ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್, ಓಕೆ 5 ಮಾರ್ಕ್ಸ್ಗೆ ಸಂಬಂಧಪಟ್ಟ ಹಾಗೆ. ಸೊ ಓಕೆ ವೆಯ್ಟ್ ಗೈಸ್. ಸೊ 5 ಮಾರ್ಕ್ಸ್ಗೆ ಸಂಬಂಧಪಟ್ಟ ಹಾಗೆ, ಸೊ ಗ್ಲೋಬಲೈಸೇಷನ್ಸ್ ಆಫ್ ದ ಕಂಪನೀಸ್ ಡಸ್ ನಾಟ್ ಟೇಕ್ ಪ್ಲೇಸ್ ಓವರ್ನೈಟ್, ಎಲಾಬರೇಟ್ ಅಂತ ಕೇಳಿದ್ದಾನೆ. ವಾಟ್ ಯು ಬಿಸ್ನೆಸ್ ಎನ್ವಿರಾನ್ಮೆಂಟು, ಸೊ ಡಿಸ್ಕಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟುಡೇ ಬಿಸ್ನೆಸಸ್ಸು. ನೆಕ್ಸ್ಟ್ ಕ್ವಶನ್, ಸೊ ನೆಕ್ಸ್ಟ್ ಕ್ವಶನ್, ಡಿಸ್ಕಸ್ ದ 5 ಫ್ಯೂಚರ್ಸ್ ಆಫ್ ದ ಅಂಡರ್ ಡೆವಲಪ್ಮೆಂಟ್ ಎಕಾನಮಿ. ನೆಕ್ಸ್ಟು ವಾಟ್ ಈಸ್ ಇಂಡಸ್ಟ್ರಿಯಲ್ ಪಾಲಿಸಿ ಅಂದ್ರೇನು, ಅದರ ಆಬ್ಜೆಕ್ಟಿವ್ಸ್ ಯಾವ್ಯಾವು. ಇನ್ನು ನೆಕ್ಸ್ಟು ಹೌ ಡಸ್ ಟೆಕ್ನಾಲಜಿ ಹೆಲ್ಪ್ ಟು ಇಂಪ್ರೂವ್ ಕಾಂಪಿಟೇಟಿವ್ನೆಸ್ ಆಫ್ ದ ಫರ್ಮು. ಸೊ ಇದು ನಾವು ನೋಡ್ಕೊಬೋದು. ಇನ್ನು ನೆಕ್ಸ್ಟ್ ಕ್ವಶನ್, ನೆಕ್ಸ್ಟು 15 ಮಾರ್ಕ್ಸ್ ಸಂಬಂಧಪಟ್ಟ ಹಾಗೆ, ಡಿಸ್ಕಸ್ ದ ಡೀಟೇಲ್ಸ್ ಇಂಪ್ಯಾಕ್ಟ್ ಆಫ್ ದ ಟೆಕ್ನಾಲಜಿ. ಒಂದು, ಡಿಸ್ಕಸ್ ದ ಬೆನಿಫಿಟ್ ಆಫ್ ಇಟ್ಸ್ ಎಫೆಕ್ಟ್ಸ್ ಆಫ್ ಗ್ಲೋಬಲೈಸೇಷನ್ನು. ನೆಕ್ಸ್ಟ್ ಕ್ವಶನ್, ಡಿಸ್ಕಸ್ ದ ಇಂಪ್ಯಾಕ್ಟ್ ಆಫ್ ದ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಆಫ್ ದ ಬಿಸ್ನೆಸ್. ನೆಕ್ಸ್ಟ್ ಕ್ವಶನ್, ಡಿಸ್ಕಸ್ ದ ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ದ ಪ್ರೈವೇಟೈಸೇಷನ್, ಅದರ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ನ ಡಿಸ್ಕಸ್ ಮಾಡೋಕ್ಕೆ ಹೇಳಿದ್ದಾನೆ. ನೆಕ್ಸ್ಟ್ ಕ್ವಶನ್, ಡಿಸ್ಕಸ್ ದ ಇಂಪಾರ್ಟೆಂಟ್ ಅಫೆಕ್ಟ್ ಆಫ್ ದ ಫಿಸ್ಕಲ್, ಮಾನಿಟರಿ ಆ್ಯಂಡ್ ಎಕ್ಸ್ಟ್ರೀಮ್ ಪಾಲಿಸಿ ಆ್ಯಂಡ್ ದಿ ಇಂಪ್ಲಿಕೇಶನ್ಸ್ ಆಫ್ ದ ಬಿಸ್ನೆಸ್. ಇಷ್ಟು ಒಂದು ಪೇಪರ್ ಆಗಿತ್ತು. ಇನ್ನು ನೆಕ್ಸ್ಟ್ ಕ್ವಶನ್ ಪೇಪರ್ ಅಂತ ನೋಡಿದ್ರೆ 2012 ಬಿಸ್ನೆಸ್ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ. ಸೊ 2 ಮಾರ್ಕ್ಸ್ಗೆಲ್ಲ ಏನೇನು ಕ್ವಶನ್ ಕೇಳಿದಾನಪ್ಪ ಅಂತ ನೋಡೋಣ. ಸೊ ವಾಟ್ ಯು ಮಿಂಟ್ ಬೈ ಬಿಸ್ನೆಸ್, ಓಕೆ ಬಿಸ್ನೆಸ್ ಮೀನಿಂಗು. ನೆಕ್ಸ್ಟ್ ಡೊಮ್ಯಾಗ್ರಫಿಕ್ ಎನ್ವಿರಾನ್ಮೆಂಟ್ ಅಂದ್ರೇನು, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಂದ್ರೇನು, ಗ್ಲೋಬಲೈಸೇಷನ್ನು, ITRPS, ನೆಕ್ಸ್ಟ್ GATT, ನೆಕ್ಸ್ಟ್ ನ್ಯಾಚುರಲ್ ಎನ್ವಿರಾನ್ಮೆಂಟು, ಟರ್ಮ್ ಆಫ್ ಇನೋವೇಷನ್ಸು, ಸೆಕ್ಯುಲರಿಸಮು, ಸೆಬಿ. ಸೊ ನೆಕ್ಸ್ಟು 2 ಆಬ್ಜೆಕ್ಟಿವ್ಸ್ ಆಫ್ IMF, ಓಕೆ ಇಂಡಿಯನ್ ಮಾನಿಟರಿ ಪಾಲಿಸಿ ಇಲ್ಲ ಇಂಡಿಯನ್ ಮಾನಿಟರಿ ಫಂಡ್, ಅದೊಂದು ಸತಿ ಎಕ್ಸ್ಪ್ಲನೇಷನ್ ಅವ್ರ ಆಬ್ಜೆಕ್ಟಿವ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಟೇಟ್ ದ ಮೀನಿಂಗ್ ಆಫ್ ಇಂಡಸ್ಟ್ರಿಯಲ್ ಎನ್ವಿರಾನ್ಮೆಂಟು ಮೆಂಟ್ ಬೈ ದ ಎಕಾಲಜಿ. ಸೊ ಇನ್ನು ನಮಗೆ 5 ಮಾರ್ಕ್ಸಿಗೆ ಅಂತ ನೋಡಿದ್ರೆ ವಾಟ್ ಫ್ಯಾಕ್ಟರ್ಸ್ ಕಾನ್ಸ್ಟಿಟ್ಯೂಟ್ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಅಂದ್ರೇನು, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸು ಯಾವ್ಯಾವು. ಸೊ ಇನ್ನು ನೆಕ್ಸ್ಟು, what do your responsibilities and business toward government. Next, to explain the briefly the macro environmental factors, bring the out to the objectives of the SARC. ಸೊ ಇನ್ನು 15 ಮಾರ್ಕ್ಸಿಗೆ ಅಂತ ನೋಡೋದಾದ್ರೆ, ಫಸ್ಟ್ನೇ ಕ್ವಶನ್, ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ಯೂಚರ್ಸ್ ಆಫ್ ಇಂಡಿಯನ್ ಎಕಾನಮಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಫಿಸ್ಕಲ್ ಪಾಲಿಸಿ, what are its objectives and importance. Next, to describe the advantages and disadvantages of privatization. Next, what is technology andrenu, meaning baribeku, explain the technological factors of the influence business. Next, what is the democracy, so what are the responsibilities of government towards. ಸೊ ಇಷ್ಟು. ಇನ್ನು 2005 ಸುಮಾರು 4-5 ಪೇಪರ್ ಮ್ಯಾಲಿದೆ. ಸೊ ಅವೆಲ್ಲ ನೋಡ್ಕೊಳ್ಳಿ ಒಂದು ಸರಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಫಸ್ಟ್ನೇ ಕ್ವಶನ್ನು, ನೆಕ್ಸ್ಟ್ ಪೇಪರಲ್ಲಿ ಫಸ್ಟ್ನೇ ಕ್ವಶನ್ನು 2 ಮಾರ್ಕ್ಸಿಗೆ, ಫ್ರೀ ಟ್ರೇಡ್ ಝೋನ್ ಅಂದ್ರೇನು, ಎಕನಾಮಿಕಲ್ ಎನ್ವಿರಾನ್ಮೆಂಟ್ ಅಂದ್ರೇನು, ಡೆಫಿನೇಷನ್ ಕಲ್ಚರ್ ಫ್ರಮ್ ದ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅದ್ರ ಪ್ರಕಾರ. ನೆಕ್ಸ್ಟ್, ಮೆನ್ಷನ್ ದ ಆಬ್ಜೆಕ್ಟ್ ಆಫ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟು. ನೆಕ್ಸ್ಟ್, ವಾಟ್ ಈಸ್ ದ ಮಿಕ್ಸ್ಡ್ ಎಕಾನಮಿ, ಮೀನಿಂಗ್ ಆಫ್ ದ ಕಾನ್ಸೆಪ್ಟ್ ಆಫ್ ಆಬ್ಜೆಕ್ಟಿವ್, ಮೀನ್ ಬೈ ಲಿಬರಲೈಸೇಷನ್ನು. ಸೊ ಬಿಸ್ನೆಸ್ ಲಾಬಿಂಗ್ ಅಂದ್ರೇನು. ನೆಕ್ಸ್ಟ್, MNC ಇನ್ಕಮ್ ಕಂಟ್ರೀಸ್ ಅಂದ್ರೇನು, ಇಂಡಸ್ಟ್ರಿಯಲ್ ಪಾಲಿಸಿ. ನೆಕ್ಸ್ಟ್, ಕಾರ್ಪೊರೇಟ್ ಕಲ್ಚರು, ಮೆಂಟ್ ಬೈ ಕನ್ಸ್ಯೂಮರೈಸಮ್. ಇನ್ನು ನೆಕ್ಸ್ಟ್ 5 ಮಾರ್ಕ್ಸಿಗೆ ಸಂಬಂಧಪಟ್ಟ ಹಾಗೆ ಫಸ್ಟ್ನೇ ಕ್ವಶನ್ನು, ಎಕ್ಸ್ಪ್ಲೈನ್ ದ ರೋಲ್ ಆಫ್ ಅಗ್ರಿಕಲ್ಚರ್ ಸೆಕ್ಟರ್ ಆಫ್ ಇಂಡಿಯನ್ ಎಕಾನಮಿ. ನೆಕ್ಸ್ಟ್, ಹೌ ಡಸ್ ಮ್ಯಾಕ್ರೋ ಎಕಾನಮಿಕ್ ಎನ್ವಿರಾನ್ಮೆಂಟ್ ಅಫೆಕ್ಟ್ ಬಿಸ್ನೆಸ್ಸು. Next, do you agree that the private sector is preferable that public sector. Next, discusses the goals of business environment. Next, what do you mean by new industrial policy ಅಂದ್ರೇನು, ಅದು ಮೀನಿಂಗ್ನ ಬರೀಬೇಕು. ಎಕ್ಸ್ಪ್ಲೈನ್ ದ ಸೈಲೆಂಟ್ ಫ್ಯೂಚರ್ ಆಫ್ ದ ನ್ಯೂ ಎಕಾನಮಿ ಪಾಲಿಸಿ. ಇನ್ನು 12 ಮಾರ್ಕ್ಸಿಗೆ ನೋಡೋದಾದರೆ ಈ ಪೇಪರಲ್ಲಿ, ವಾಟ್ ಈಸ್ ದ ಇಂಡಸ್ಟ್ರಿಯಲ್ ಸಿಕ್ನೆಸ್ ಅಂದ್ರೇನು, ವಾಟ್ ಆರ್ ದ ಕಾಸಸ್ ಫಾರ್ ಇಂಡಸ್ಟ್ರಿಯಲ್ ಸಿಕ್ನೆಸ್. ಸೊ ಡಿಸ್ಕಸ್ ದ ಗೌರ್ಮೆಂಟ್ ಪಾಲಿಸಿ ವಿತ್ ರಿಗಾರ್ಡ್ ಟು ಇಂಡಸ್ಟ್ರಿಯಲ್ ಸಿಕ್ನೆಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ರೋಲ್ ಆಫ್ ದ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಇಂಡಸ್ಟ್ರಿಯಲ್ ಫಾರ್ ದ ಬಿಸ್ನೆಸಸ್ ಗ್ರೋ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಬ್ರೀಫ್ಲಿ ದ ಇಂಪ್ಯಾಕ್ಟ್ ಆಫ್ ದ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಆಫ್ ಬಿಸ್ನೆಸ್ಸು. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಎಕನಾಮಿಕ್ ಇಂಪ್ಲಿಕೇಶನ್ಸ್ ಆಫ್ ದ ಟೆಕ್ನಾಲಜಿ. ಸೊ ಇದೊಂದು ಕ್ವಶನ್ಸ್ ಆಯಿತು. ಇನ್ನು 2011 ಇನ್ನು ಎಷ್ಟು ಕ್ವಶನ್ ಪೇಪರ್ ಇದೆ, 2011 ಇದೆ. ಓಕೆ 2008 ಇದೆ. ಓಕೆ 2 ಪೇಪರ್ ಇದೆ. ಸುಮಾರು 6 ಪೇಪರು ನಿಮ್ಮ ಪ್ರೀವಿಯಸ್ ಪೇಪರ್ ಇದ್ದಾವೆ. ಸೊ ಇಷ್ಟು ನೀವು ನೋಡ್ಕೊಂಬಿಟ್ರೆ ಆರಾಮ ಮಸ್ತಾಗಿ
ನೀವು ಆರಾಮಾಗಿ ಓದ್ಕೊಂಡ್ಬಿಡ್ಬೋದು. ಸೊ ಇನ್ನು 2 ಪೇಪರ್ ಇದೆ ನೋಡ್ಕೊಳ್ಳಿ. ಸೊ ಯಾವ್ಯಾವ ಇದೆ 2 ಮಾರ್ಕ್ಸಿಗೆ ಅಂದರೆ ವಿಷನ್ ಆಫ್ ದ ಆರ್ಗನೈಸೇಷನ್ನು, ಎನ್ವಿರಾನ್ಮೆಂಟ್ ಆಫ್ ದ ಬಿಸ್ನೆಸ್ಸು, ಅದು ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಆಫ್ ಬಿಸ್ನೆಸ್ಸು, ನ್ಯಾಚುರಲ್ ಆಫ್ ಎನ್ವಿರಾನ್ಮೆಂಟು, FD ಅಂದ್ರೇನು, ಅದು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದರೆ, ಎಕನಾಮಿಕ್ ಡೆವಲಪ್ಮೆಂಟ್ ಅಂದ್ರೇನು, ಓಪನ್ ಮಾರ್ಕೆಟ್ ಆಪರೇಷನ್ ಅಂದ್ರೇನು, ಎಕ್ಸಾಮ್ ಪಾಲಿಸಿ, ವಾಟ್ ಇನೋವೇಷನ್ಸು, ಜಾಯಿಂಟ್ ವೆಂಚರು, ಮಿಕ್ಸ್ಡ್ ಎಕಾನಮಿ, ಟ್ರೇಡಿಂಗ್ ಬ್ಲಾಕು, TQM ಅಂದ್ರೇನು. ಸೊ ಇನ್ನು ನೆಕ್ಸ್ಟು 5 ಮಾರ್ಕ್ಸಿಗೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಪ್ರೋಸೆಸ್ ಆಫ್ ಎನ್ವೈರ್ಮೆಂಟಲ್ ಅನಾಲಿಸಿಸು, ಡಿಸ್ಕಸ್ ದ ಬ್ರೀಫ್ಲಿ ಎಕನಾಮಿಕ್ ರಿಸೋರ್ಸಸ್ಸು, ನೆಕ್ಸ್ಟ್ ಡೆವಲಪಿಂಗ್ ಎಕಾನಮಿ ಡಿಸ್ಕಸ್ಸು, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಯಾವ್ಯಾವು, ಡಿಸ್ಕಸ್ ದ ಬ್ರೀಫ್ ಫ್ಯೂಚರ್ಸ್ ಆಫ್ ದ ಟೆಕ್ನಾಲಜಿ. ಇನ್ನು 15 ಮಾರ್ಕ್ಸಿಗೆ ಸಂಬಂಧಪಟ್ಟ ಹಾಗೆ ಡಿಸ್ಕಸ್ ದ ವೇರಿಯಸ್ ಆಬ್ಜೆಕ್ಟಿವ್ ಬಿಸ್ನೆಸ್ಸು, ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಆಫ್ ಎಫೆಕ್ಟಿಂಗ್ ಎಕನಾಮಿಕ್ ಡೆವಲಪ್ಮೆಂಟು, ಅನಲೈಸ್ ದ ಸ್ಟ್ರಾಟಜೀಸ್ ಆಫ್ ಗೋಯಿಂಗ್ ಗ್ಲೋಬಲ್, ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆ್ಯಂಡ್ WTO, ಎಕ್ಸ್ಪ್ಲೈನ್ ದ ಅಡ್ವಾಂಟೇಜಸ್ ಆ್ಯಂಡ್ WTO. Next, explain the futures and objectives of new industrial policy 1991, its impact on Indian businesses. ನೆಕ್ಸ್ಟ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಇದೆ, ಇದು ನೆಕ್ಸ್ಟ್ ಲಾಸ್ಟ್ ಪೇಪರು. ಸೊ ಯಾವ್ಯಾವ ಕ್ವಶನ್ ಕೇಳಿದ್ದಾನೆ ಅಂತ ನೋಡಿದ್ರೆ, ವಾಟ್ ಈಸ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂದ್ರೇನು, ಫ್ರೀ ಟ್ರೇಡ್ ಏರಿಯಾ ಅಂದ್ರೇನು, ಸೊ ನೆಕ್ಸ್ಟ್ ಗ್ಲೋಬಲೈಸೇಷನ್ನು, ಡಿಸ್ಇನ್ವೆಸ್ಟ್ಮೆಂಟ್, ಸೆಕ್ಯುಲರಿಸಮು, ಬ್ಯಾಂಕ್ ರೇಟು, ಪ್ರೈವೇಟೈಸೇಷನ್ನು, ಮೆಂಟ್ ಬೈ ಗೌರ್ಮೆಂಟ್ ಪಾಲಿಸಿ, ಬಜೆಟು, SSRC, ಇದು ಎಷ್ಟು ಪ್ರೀವಿಯಸ್ ಕ್ವಶನ್ ಕೇಳಿದ ಅದೊಂದು. ಸೊ ಟರ್ನ್ ಕೀ ಕಾಂಟ್ರಾಕ್ಟ್ ಅಂದ್ರೇನು, ನೆಕ್ಸ್ಟ್ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಅಂದ್ರೇನು, ಇಷ್ಟು ಕ್ವಶನ್ಸ್ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಡಿಸ್ಕಸ್ ದ ಸಿಗ್ನಿಫಿಕೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟು, ನೆಕ್ಸ್ಟ್ ವಾಟ್ ಆರ್ ದ ಚಾಲೆಂಜಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸಸ್ಸು, ನೆಕ್ಸ್ಟ್ ವಾಟ್ ಆರ್ ದ ಟೈಪ್ಸ್ ಆಫ್ ಸ್ಟೇಟ್ ಎನ್ವಿರಾನ್ಮೆಂಟು, ಇಂಟರ್ವೆನ್ಷನ್ನು, ನೆಕ್ಸ್ಟ್ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಮಾನಿಟರಿ ಪಾಲಿಸಿ, ನೆಕ್ಸ್ಟ್ ಡಿಸ್ಕ್ರೈಬ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ಲೋಬಲ್ ಕಂಪನಿ, ನೆಕ್ಸ್ಟ್ ಡಿಸ್ಟಿಂಕ್ಷನ್ಸ್ ಬಿಟ್ವೀನ್ GATT ಆ್ಯಂಡ್ WTO, ನೆಕ್ಸ್ಟ್ ಡಿಸ್ಕ್ರೈಬ್ ದ ಆಬ್ಜೆಕ್ಟಿವ್ಸ್ ಆಫ್ ಪ್ರೈವೇಟೈಸೇಷನ್ನು, ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಸೈಲೆಂಟ್ ಫ್ಯೂಚರ್ಸ್ ಆಫ್ ಟೆಕ್ನಾಲಜಿ. ಸೊ ಇದೊಂದು 15 ಮಾರ್ಕ್ಸಿಗಿದೆ, ಬೇಕು ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಸೊ ಇರೋ ಕ್ವಶನ್ಸ್ ರಿಪೀಟ್ ಆಗಿದೆ. ಸೊ ಇಷ್ಟು ಗೈಸ್ ನಿಮಗೆ ಸಂಬಂಧಪಟ್ಟ ಹಾಗೆ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಗೆ ಸಂಬಂಧಪಟ್ಟ ಹಾಗೆ ಇದ್ದಂಥ ಕ್ವಶನ್ ಪೇಪರು. ಸೊ ಇದು ಒಟ್ಟಾರೆಯಾಗಿ SCP ಸಂಬಂಧಪಟ್ಟ ಹಾಗೆ. ಸೊ BCom 3rd ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ವಿಡಿಯೋ. ಥ್ಯಾಂಕ್ ಯು ಗೈಸ್, ಬೈ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.